ಹೇಳೋದು ನಕಲಿ ಹಕ್ಕುಪತ್ರಗಳು ಕೊಟ್ಟು ಸೈಟ್ಗಳೇ ಇಲ್ಲ. ಹೋಗ್ಲಿ, ಯಾರಾದರೂ ಹಕ್ಕುಪತ್ರ ತಗೊಂಡಿದ್ದಾರಲ್ಲ, ಅವತ್ತು ಎಲೆಕ್ಷನ್ ಮುಂಚೆ ಇಲ್ಲಿ ಚೌಲ್ಟ್ರಿಯಲ್ಲಿ ಆತುರವಾಗಿ ಆಗ್ತಿರಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಹಕ್ಕುಪತ್ರ ತಗೊಂಡಿರೋ ಸ್ವಾಮಿ ನನ್ನ ಸೈಟ್ ಇದೆ ಅಂತ ಯಾರಿಗಾದ್ರೂ ಒಬ್ಬರನ್ನ ತೋರ್ಸಕ್ಕೆ ಹೇಳಿ. ನಕಲಿ ಹಕ್ಕುಪತ್ರಗಳು ಕೊಟ್ಟು ಸೈಟ್ಗಳೇ ಗುರುತಿಸಿಲ್ಲ. ಈಗ ಹಕ್ಕುಪತ್ರ ರದ್ದಾಗಿದೆ ಸರ್. ಹಕ್ಕುಪತ್ರ ನಕಲಿ, ಯಾವುದೇ ಸೈಟ್ಗಳನ್ನವ್ರು ಗುರುತಿಸಿಲ್ಲ, ಪ್ರಾಪರಾಗಿ ಅಲಾಟ್ಮೆಂಟ್ ಆಗಿಲ್ಲ. ಈಗ ಇವ್ರು ಮಾಡಿರೋ ತಪ್ಪನ್ನು ನಾವು ತಿದ್ದುತ್ತಾ ಇದ್ದೀವಿ. ಈಗ ನಾನು ಮತ್ತೆ ಸೈಟ್ಗಳನ್ನ ಗುರುತಿಸಿ ಕೊಡಬೇಕು. ಅಲ್ಲೇ ಸರ್, ಬಡವ್ರಿಗೆ మోಸ ಮಾಡಿಬಿಟ್ಟು ఇವರು నమగేం డ్యామేజ్ ఆಗುತ್ತೆ. బడురికి ಗೊತ್ತು ఏమక మేము ఇచ్చినామేమక సైట్లో యామారు ఇచ్చి మీకు ఊరికే ఓట్లు వేయించుకోవాలని అప్పదు డూప్లికేట్ పత్రాలు ఇస్తారు. ఇప్పుడు నీతో పత్రం ఉంది కదక, ఇప్పుడు కాక సైట్ చూద్దాం. అక్క సైటు లేదు, పత్రాలు లేదు, నువ్వు తలసెడుకోవద్దు. నేను గవర్నమెంట్లో మాట్లాడి నీకేమೋ ಬಾಧಪಡಿ ಸೈಟ್ ಇಪ್ಪಿಸೋ ಪ್ರಯತ್ನ. ನೊಂದವರಿಗೆ ಅಶಕ್ತರಿಗೆ ಸೈಟ್ ಸರ್, ಇವ್ರು ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ 200 ಸೈಟ್ ಹಕ್ಕುಪತ್ರ ಕೊಟ್ಟಿದ್ದಾರೆ. ಜಾಗನೂ ಇಲ್ಲ, ಜಮೀನು ಇಲ್ಲ, ಬರ್ದಾಕಿದ್ದಾರೆ, ಸುಮ್ಮನೆ ಬರ್ದಾಕಿದ್ದಾರೆ. ಈಗ ಸರ್ ಇದ್ರೆ ನಾನು ತಡಿಯೋಕ್ಕಾಗುತ್ತಾ? ಇರೋ ಜಾಗ ನಾನು ಕೊಡದೇ ಇರೋಕ್ಕಾಗುತ್ತಾ? ಹೋಗ್ಲಿ, 22 ಹಕ್ಕುಪತ್ರಗಳು ನೋಡಿ, ಇಲ್ಲಿ ನೋಡಿ, ಚಿಕ್ಕಬಳ್ಳಾಪುರ ನಕಲಿ ಹಕ್ಕುಪತ್ರ ನೋಡಿ. ಇದು ಈಗ ಪಾಪ ಹಿಂಗೆ ಕೊಟ್ಟಿದ್ದಾರೆ ಇವ್ರಿಗೆ ನೋಡಿ. ಇದು ಹಕ್ಕುಪತ್ರದಲ್ಲಿ ನಿಮಗೆ ಒಂದು ರೂಲ್ ಗೊತ್ತಿರಲಿ, ಈ ಫೋಟೋ ಪ್ರಿಂಟ್ ಆಗಂಗೆ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ನಿಮಗೆ ಗೊತ್ತಿರಬೇಕು, ಹೌಸಿಂಗ್ ಮಿನಿಸ್ಟ್ರು CM ಫೋಟೋ ಮಾತ್ರ ಇರಬೇಕು. ಅವತ್ತು ಬೊಮ್ಮಾಯಿ ಸಾಹೇಬರು, ಸೋಮಣ್ಣ ಸಾಹೇಬ್ರು ಇದ್ದರು, ಹೌಸಿಂಗ್ ಅಲ್ಲ ಬಂದು ಈ ಫೋಟೋ ಬಂದಿದೆ. ಇದು ನಕಲಿ ಸರ್. ಹೋಗ್ಲಿ, ಈ ಸೈಟ್ ಬಂದಿದೆ ಅಲ್ವಾ, ಕರ್ಕೊಂಡೋಗಿ ಇದು ನಿಮ್ಮ ಸೈಟ್ ಅಂತ ಮಾತ್ರ ತೋರ್ಸಕ್ಕೆ ಹೇಳಿದ್ರು. ಲಾಂಛನ ಹೊಂದಿರಬೇಕಷ್ಟೇ, ಸೈಟ್ ಬೇಕಾಗಿಲ್ಲ. ಎಲ್ಲಿ ಜಮೀನೇ ಇಲ್ಲ ಸರ್. ಇಲ್ಲ, ನಾನು ನೋಡಪ್ಪ ಎಲ್ಲ ಕ್ಯಾನ್ಸಲ್ ಆಗಿದೆ. ನಾನೀಗ ಮತ್ತೆ ನನ್ನ ಸರ್ಕಾರದಲ್ಲಿ ಮನವೊಲಿಸಿ ಆ ಸೈಟ್ಗಳನ್ನ ಮತ್ತೆ ಈಗ ಲ್ಯಾಂಡ್ ಎಲ್ಲ ತೊಗೊಂಡು ಅದನ್ನು ಸೈಟ್ಗಳಿಗೆ ಗುರುತು ಮಾಡಿಸಿ ಡೆವಲಪ್ ಮಾಡಿ ಕೊಡಬೇಕು. ನಾನು ಪ್ರಯತ್ನ ಪಡ್ತೀನಿ ಖಂಡಿತವು. ಬಟ್ ಅವ್ರು ಕೊಟ್ಟಿರೋ ಹಕ್ಕುಪತ್ರಗಳು ನಕಲಿ, ಫೇಕ್, ಡೂಪ್ಲಿಕೇಟ್, ಸೈಟ್ಗಳು ಇಲ್ಲ, ಜಮೀನು ಇಲ್ಲ, ಸುಮ್ಮನೆ ಓಟ್ ಹಾಕ್ಸ್ಕೊಳಕ್ಕೆ ಕೊಟ್ಟಿದ್ದಾರೆ. ಪಂಚಾಯತಿಯಲ್ಲಿ ಹೇಳೋದು ನಕಲಿ ಹಕ್ಕುಪತ್ರಗಳು ಕೊಟ್ಟು ಸೈಟ್ಗಳೇ ಇಲ್ಲ. ಹೋಗ್ಲಿ, ಯಾರಾದರೂ ಹಕ್ಕುಪತ್ರ ತಗೊಂಡಿದ್ದಾರಲ್ಲ, ಅವತ್ತು ಎಲೆಕ್ಷನ್ ಮುಂಚೆ ಇಲ್ಲಿ ಚೌಲ್ಟ್ರಿಯಲ್ಲಿ ಆತುರವಾಗಿ ಆಗ್ತಿರಲ್ಲ, ಯಾರಿಗಾದ್ರೂ ಒಬ್ಬರಿಗೆ ಹಕ್ಕುಪತ್ರ ತಗೊಂಡಿರೋ ಸ್ವಾಮಿ ನನ್ನ ಸೈಟ್ ಇದೆ ಅಂತ ಯಾರಿಗಾದ್ರೂ ಒಬ್ಬರನ್ನ ತೋರ್ಸಕ್ಕೆ ಹೇಳಿ. ನಕಲಿ ಹಕ್ಕುಪತ್ರಗಳು ಕೊಟ್ಟು ಸೈಟ್ಗಳೇ ಗುರುತಿಸಿಲ್ಲ. ಈಗ ಹಕ್ಕುಪತ್ರ ರದ್ದಾಗಿದೆ ಸರ್. ಹಕ್ಕುಪತ್ರ ನಕಲಿ, ಯಾವುದೇ ಸೈಟ್ಗಳನ್ನವ್ರು ಗುರುತಿಸಿಲ್ಲ, ಪ್ರಾಪರಾಗಿ ಅಲಾಟ್ಮೆಂಟ್ ಆಗಿಲ್ಲ. ಈಗ ಇವ್ರು ಮಾಡಿರೋ ತಪ್ಪನ್ನು ನಾವು ತಿದ್ದುತ್ತಾ ಇದ್ದೀವಿ. ಈಗ ನಾನು ಮತ್ತೆ ಸೈಟ್ಗಳನ್ನ ಗುರುತಿಸಿ ಕೊಡಬೇಕು. ಅಲ್ಲೇ ಸರ್, ಬಡವ್ರಿಗೆ మోಸ ಮಾಡಿಬಿಟ್ಟು ఇವರು నమగేం డ్యామేజ్ ఆಗುತ್ತೆ. బడురికి ಗೊತ್ತು ఏమక మేము ఇచ్చినామేమక సైట్లో యామారు ఇచ్చి మీకు ఊరికే ఓట్లు వేయించుకోవాలని అప్పదు డూప్లికేట్ పత్రాలు ఇస్తారు. ఇప్పుడు నీతో పత్రం ఉంది కదక, ఇప్పుడు కాక సైట్ చూద్దాం. అక్క సైటు లేదు, పత్రాలు లేదు, నువ్వు తలసెడుకోవద్దు. నేను గవర్నమెంట్లో మాట్లాడి నీకేమో బాధపడి ಸೈಟ್ ಇಪ್ಪಿಸೋ ಪ್ರಯತ್ನ. ನೊಂದವರಿಗೆ ಅಶಕ್ತರಿಗೆ ಸೈಟ್ ಸರ್, ಇವ್ರು ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲೋ ಒಂದು ಕಡೆ 200 ಸೈಟ್ ಹಕ್ಕುಪತ್ರ ಕೊಟ್ಟಿದ್ದಾರೆ. ಜಾಗನೂ ಇಲ್ಲ, ಜಮೀನು ಇಲ್ಲ, ಬರ್ದಾಕಿದ್ದಾರೆ, ಸುಮ್ಮನೆ ಬರ್ದಾಕಿದ್ದಾರೆ. ಈಗ ಸರ್ ಇದ್ರೆ ನಾನು ತಡಿಯೋಕ್ಕಾಗುತ್ತಾ? ಇರೋ ಜಾಗ ನಾನು ಕೊಡದೇ ಇರೋಕ್ಕಾಗುತ್ತಾ? ಹೋಗ್ಲಿ, 22 ಹಕ್ಕುಪತ್ರಗಳು ನೋಡಿ, ಇಲ್ಲಿ ನೋಡಿ, ಚಿಕ್ಕಬಳ್ಳಾಪುರ ನಕಲಿ ಹಕ್ಕುಪತ್ರ ನೋಡಿ. ಇದು ಈಗ ಪಾಪ ಹಿಂಗೆ ಕೊಟ್ಟಿದ್ದಾರೆ ಇವ್ರಿಗೆ ನೋಡಿ. ಇದು ಹಕ್ಕುಪತ್ರದಲ್ಲಿ ನಿಮಗೆ ಒಂದು ರೂಲ್ ಗೊತ್ತಿರಲಿ, ಈ ಫೋಟೋ ಪ್ರಿಂಟ್ ಆಗಂಗೆ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ನಿಮಗೆ ಗೊತ್ತಿರಬೇಕು, ಹೌಸಿಂಗ್ ಮಿನಿಸ್ಟ್ರು CM ಫೋಟೋ ಮಾತ್ರ ಇರಬೇಕು. ಅವತ್ತು ಬೊಮ್ಮಾಯಿ ಸಾಹೇಬರು, ಸೋಮಣ್ಣ ಸಾಹೇಬ್ರು ಇದ್ದರು, ಹೌಸಿಂಗ್ ಅಲ್ಲ ಬಂದು ಈ ಫೋಟೋ ಬಂದಿದೆ. ಇದು ನಕಲಿ ಸರ್. ಹೋಗ್ಲಿ, ಈ ಸೈಟ್ ಬಂದಿದೆ ಅಲ್ವಾ, ಕರ್ಕೊಂಡೋಗಿ ಇದು ನಿಮ್ಮ ಸೈಟ್ ಅಂತ ಮಾತ್ರ ತೋರ್ಸಕ್ಕೆ ಹೇಳಿದ್ರು. ಲಾಂಛನ ಹೊಂದಿರಬೇಕಷ್ಟೇ, ಸೈಟ್ ಬೇಕಾಗಿಲ್ಲ. ಎಲ್ಲಿ ಜಮೀನೇ ಇಲ್ಲ ಸರ್. ಇಲ್ಲ, ನಾನು ನೋಡಪ್ಪ ಎಲ್ಲ ಕ್ಯಾನ್ಸಲ್ ಆಗಿದೆ. ನಾನೀಗ ಮತ್ತೆ ನನ್ನ ಸರ್ಕಾರದಲ್ಲಿ ಮನವೊಲಿಸಿ ಆ ಸೈಟ್ಗಳನ್ನ ಮತ್ತೆ ಈಗ ಲ್ಯಾಂಡ್ ಎಲ್ಲ ತೊಗೊಂಡು ಅದನ್ನು ಸೈಟ್ಗಳಿಗೆ ಗುರುತು ಮಾಡಿಸಿ ಡೆವಲಪ್ ಮಾಡಿ ಕೊಡಬೇಕು. ನಾನು ಪ್ರಯತ್ನ ಪಡ್ತೀನಿ ಖಂಡಿತವು. ಬಟ್ ಅವ್ರು ಕೊಟ್ಟಿರೋ ಹಕ್ಕುಪತ್ರಗಳು ನಕಲಿ, ಫೇಕ್, ಡೂಪ್ಲಿಕೇಟ್, ಸೈಟ್ಗಳು ಇಲ್ಲ, ಜಮೀನು ಇಲ್ಲ, ಸುಮ್ಮನೆ ಓಟ್ ಹಾಕ್ಸ್ಕೊಳಕ್ಕೆ ಕೊಟ್ಟಿದ್ದಾರೆ. ಪಂಚಾಯತಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.